ಯಾವುದೇ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಬ್ಲಡ್ ಪ್ರೆಷರು ಹೈ ಇರೋದು ಮಿನಿಮಮ್ ನನ್ನ 99% ಆನ್ಲೈನ್. ಎಲ್ಲ ದೇಶಗಳಿಂದ ನನಗೆ ಪೇಷಂಟ್ಸ್ ಇದ್ದಾರೆ. ನಮ್ಮ ಜಪಾನ್ ಟು ಸೂರ್ಯ ಉದಯದಿಂದ ಸೂರ್ಯ ಮುಳುಗೋವರೆಗೂ ಸೌತ್ ಆಫ್ರಿಕಾ, ಆಫ್ರಿಕನ್ ಕಂಟ್ರೀಸು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಬ್ರುನೈ, ಇವು ಅವರು ಸೃಷ್ಟಿ ಮಾಡ್ಕೊಂಡಂಥದ್ದು. ದೇ ಆರ್ ಕ್ರಿಯೇಟಿಂಗ್ ದೇರ್ ಓನ್ ಸ್ಟೈಲ್, ನಾಟ್ ಸ್ಟೈಲ್, ಡಿಸೀಸಸ್. ನಮ್ಗೆ ರೋಗ ಬರ್ತಾ ಇರೋದು ಕಾರಣ ನಮ್ಮ ಪಕ್ಕದ ಮನೆಯವರು, ನಮ್ಮ ಮನೆಯವರು, ನಮ್ಮ ನೆಂಟರು, ಇವರೇ. 9 ಗಂಟೆ ಮೇಲೆ ಯಾವುದೇ ಪಾರ್ಟಿ ಏನೇ ಕರೀಲಿ ಹೋಗಲ್ಲ. ಕೆಲವರು ಹೈ ಹೀಲ್, ಹೀಗೆ ಚಪ್ಪಲಿ ಹಿಂಗೆ ಹಾಕಿರ್ತಾರೆ, ಹೌದು, ಹೈ ಹೀಲ್ ಆಗುವಂಥದ್ದು. ಈ ಯೋಗದಲ್ಲಿ ಇರುವಂಥದ್ದು ಪ್ರತ್ಯಾಹಾರ ಅಂತೇಳಿ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಪ್ರತ್ಯಾಹಾರ ಅಂತ ಹೇಳಿದಾಗ ಯೋಗದಲ್ಲಿ ಅಷ್ಟಾಂಗ ಯೋಗ ಇದೆ ಮೇಡಮ್. ಅಷ್ಟಾಂಗ ಅಂತ ಹೇಳಿದಾಗ ಪ್ರಾಣವಾಯು, ಪ್ರಾಣಾಯಾಮ, ಆಸನ, ಧಾರಣ, ಧ್ಯಾನ, ಸಮಾಧಿ, ಆಸನಗಳು, ಇವು 8 ಅಂಗಗಳಿದೆ. ಯಮ ಅಂತ ಹೇಳಿದ್ರೆ ಏನು ಬೇಕಾಗಿದೆ, ನಿಯಮ ಏನೇನು ಮಾಡಬಾರ್ದು, ಪ್ರತ್ಯಾಹಾರ, ಕಳ್ತನ ಅಂತ ಹೇಳಿದಾಗ ನಾನು ಹಿಂಗೆ ನೋಡಿದ್ದಾಗ ನನ್ನ ಮಗಳು ಕಾಣಿಸ್ತಾರೆ, ಹಿಂಗೆ ನೋಡಿದರೆ ಸೆಕ್ಸುವಲ್ ಆರ್ಗನ್ ಕಾಣಿಸುತ್ತೆ. ಇದು ತಪ್ಪು. ನಮ್ಮ ಭಾವನೆಗಳೇ ನಾವು ವ್ಯತಿರೇಕವಾಗಿ ಮಾಡಿದ್ದಾಗ ನಮ್ಮಲ್ಲಿ ಅದೇನಾಗುತ್ತೆ, ನಮ್ಮ ಕುಂದುಕೊರತೆಗಳೇ ತರುವಂಥದ್ದು. ಯಾವುದೇ ಆಗಲಿ ಕೆಟ್ಟದ್ದು ನನ್ನ ಯೋಚನೆಯಲ್ಲಿದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಇಡೀ ಶರೀರದಲ್ಲಿ ಅದು ಉತ್ಪಾದನೆ ಆಗುತ್ತೆ ಕೆಟ್ಟದೇ. ಇದನ್ನು ಪ್ರತಿಯೊಂದರಲ್ಲಿನೂ ನಾವು ಕಳ್ಕೊಳ್ತಾ ಇದ್ದೀವಿ. ಇದು ಪ್ರಾಣಾಯಾಮ ಅಂತ ಹೇಳಿದ್ದಾಗ ನಮ್ಮ ಉಸಿರಾಟದಲ್ಲಿ ಎಷ್ಟು ತಗೋಬೇಕು, ಯಾವುದಕ್ಕೆ ಹೆಂಗೆ ಹೋಗ್ತಾ ಇದೆ, ಏನು ಹೋಗ್ತಾ ಇದೆ, ಇವೆಲ್ಲನೂ ಪ್ರಾಣಾಯಾಮದಲ್ಲಿದೆ. ಆಸನಗಳು ಮಾಮೂಲಾಗಿ ಯೋಗ ಅಂದ ತಕ್ಷಣ ನಮ್ಮವ್ರಿಗೆ ಜ್ಞಾಪಕ ಬರೋದೇನಂತ ಹೇಳಿದ್ರೆ ಶರೀರ ಭಂಗಿಮಗಳು, ಹಿಂಗೆ ಮುಂದಕ್ಕೆ ಬರಬೇಕು, ಹಿಂದಕ್ಕೆ ಬರಬೇಕು, ಏನೇನೋ ಇರುತ್ತೆ, ಅದನ್ನು ನಾನೆಲ್ಲ ನನಗಾಗುತ್ತಾ ಅಂತ ಹೇಳ್ತಾರೆ. ಮುದ್ರಾಸ್, ಬಂದಾಸ್ ಎಲ್ಲ ಇದೆ. ನಾವಾಗಿ ಜೀವನ ಮಾಡೋದಕ್ಕೆ ಯೋಗದಲ್ಲಿ ತುಂಬ ಒಳ್ಳೆಯ ದಾರಿಗಳಿದೆ. ಧಾರಣ, ಧ್ಯಾನ, ಸಮಾಧಿ, ಇವೆಲ್ಲನೂ ಅಷ್ಟಾಂಗ ಯೋಗಗಳಲ್ಲಿ ಇರುವಂಥ ಒಂದು ಅದ್ಭುತವಾದ ಅಮೂಲ್ಯವಾದದ್ದು. ಆದರೆ ನಾವು ಅದನ್ನು ಮಾಡ್ತಾ ಇದ್ದೀವಾ? ಇಲ್ಲ. ಈ ಪದ್ಧತಿಗಳು ಬೇಕಾದಷ್ಟಿದೆ. ಏನು ಬೇಕೇ ಬೇಕಾಗಿರುವಂಥದ್ದು. ಒಂದು ಕುಟುಂಬದಲ್ಲಿ ನಾನು ದುಡಿತಾ ಇದ್ದೀನಿ ಅನ್ನೋದಕ್ಕಿಂತ ಆ ದುಡ್ಡಿನಿಂದ ನಾನೇನು ಪಡ್ಕೊಳ್ತಾ ಇದ್ದೀನಿ, ಏನು ಕಳ್ಕೊಳ್ತಾ ಇದ್ದೀನಿ, ಇದು ಮಾತ್ರ ಯೋಚನೆ ಮಾಡಬೇಕು. ಆದರೆ ನಾವು ಎಷ್ಟು ಜನ ಯೋಚನೆ ಮಾಡ್ತಾ ಇದ್ದೀವಿ? ಯಾರು ಯೋಚನೆ ಮಾಡ್ತಾ ಇಲ್ಲ. ಕೊನೆಗೆ ಏನು ಬೇಕು ಅಂತ ಹೇಳಿದ್ರೆ ದುಡ್ಡು ಅಷ್ಟೇ. ಏನು ನಮ್ಮಪ್ಪ ಏನಾದರೂ ಗಂಟು ತೊಗೊಂಡೋದ್ರೆ ಶ್ರೀಕೃಷ್ಣ ದೇವರ ವಜ್ರ ವೈಡೂರ್ಯ ಬೀದಿನಲ್ಲಿ ಇಟ್ಟು ಮಾರಾಟ ಮಾಡಿದ್ರು. ಅವ್ರು ತೊಗೊಂಡೋದ್ರೆ ನಮ್ಮಪ್ಪ ಕೋಟ್ಯಾಂತರ ರೂಪಾಯಿ ದುಡಿದ್ರು ಮೇಡಮ್. ನನಗೆ 1 ರೂಪಾಯಿ ಬೇಡ, ನಾನು ಓದಿದ್ದೀನಿ, ನಾನು ಹೋಗಿ ಬದುಕೊಂಡಿದ್ದೀನಿ ಅಂತೇಳಿ ಆಚೆ ಬಂದಿದ್ದೀನಿ. ನಮ್ಮ ಅಣ್ಣ ತಮ್ಮಂದಿರಿಗೂ ನಾನು ಆಸ್ತಿ ಬರೆದು ಕೊಟ್ಬಿಟ್ಟು ಬಂದಿದ್ದೀನಿ. ಓಕೆ, ಹಾಗಂತೇಳಿ ನಾನೇನು ಕೇವಲವಾಗಿ ಬದುಕಿಲ್ಲ, ಚೆನ್ನಾಗಿ ಹೆಮ್ಮೆಯಿಂದ ಬದುಕ್ತಾ ಇದ್ದೀನಿ. ಇನ್ನೊಬ್ಬರು ನನ್ನ ತಲೆನಲ್ಲಿರೋದು, ನನ್ನ ಫ್ರೆಂಡ್ಸ್ ಆಗಲಿ ಯಾರ ಹತ್ರ ಆಗಲಿ ಮುಲಾಜೆ ಇಲ್ದಿರೋ ರೀತಿಯಲ್ಲಿ ಎದುರುಗಡೆ ಮಾತಾಡ್ತೀನಿ. ಎರಡನೇದು ಅತ್ಯಂತ ಮುಖ್ಯವಾದ್ದು, ಇನ್ನೊಬ್ಬರಿಗೆ ನೋವು ಕೊಡಬೇಕು ಅಂತೇಳಿ ನಾನು ಮಾತಾಡೋದಿಲ್ಲ. ನನಗೂ ನೋವಾಗಬಾರ್ದು, ನನ್ನ ಎದುರುಗಡೆಯವ್ರಿಗೂ ನೋವಾಗಬಾರ್ದು. ಅವ್ರು ನಂದಿನಿಯವ್ರು ಇರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು, ಅದನ್ನು ಯೋಚನೆ ಮಾಡೋಷ್ಟು ನಾನು ಯೋಚನೆಗೆ ಹೋಗಲ್ಲ. ನಾನು ನನಗೆ ಅನಿಸಿರೋದು ಹೇಳ್ತೀನಿ, ಆದಷ್ಟು ಕಡಿಮೆ ಮಾತಾಡಿ ಆದಷ್ಟು ದೂರ ಆಗಿಬಿಡ್ತೀನಿ. 9 ಗಂಟೆ ಮೇಲೆ ಯಾವುದೇ ಪಾರ್ಟಿ ಏನೇ ಕರೀಲಿ ಹೋಗಲ್ಲ. ಕಾರಣ ಏನಂತ ಹೇಳಿದ್ರೆ 9 ಗಂಟೆ ಮೇಲೆ ಪಾರ್ಟಿ ಅಂದ ತಕ್ಷಣ ನಾನು ಊಟ ಮಾಡಲ್ಲ. ಬರೀ ಮಾತಾಡಿದ್ರೆ ನಾನು ಏನೇನೋ ವೇದಾಂತ ಮಾಡ್ತಾ ಇರ್ತೀನಿ ಅಂತ ಅವ್ರಿಗೆ ಅನಿಸುತ್ತೆ. 9 ಗಂಟೆ ಪಾರ್ಟಿನೂ ಕೂಡ 9 ಗಂಟೆ ಮೇಲೇನೂ ಕೂಡ ವೇದಾಂತ ಮಾತಾಡೋ ಅಂಥದ್ದು ನಡೆಯಲ್ಲ. ಬೇಕಾಗಿಲ್ಲ, ಅವ್ರಿಗೂ ಒಂದೇ ವೇದಾಂತ ಬೇಕಾಗಿರೋದು. ಫನ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ನಾನು ಬಂದಿರೋದು ಎಂಟರ್ಟೈನ್ಮೆಂಟ್ಗೋಸ್ಕರ, ಇವನೇ ಅವನ್ರಿ ಅಂತೇಳಿ ಯಾರು ಕೇಳಕ್ಕೆ ರೆಡಿ ಇರಲ್ಲ, ಬೈಕೊಳ್ತಾರೆ. ಹಾಗಿರೋದ್ರಿಂದ ನನ್ಗೆ ಯಾಕೆ ಬೇಕಾಗಿತ್ತು ಈ ರಾಮಾಯಣ ಅಂತೇಳಿ ನಾನು 9 ಗಂಟೆ ಮೇಲೇನ ನಾನು ಬರಲ್ಲ. ಓಕೆ, ನೀವು ಯಾವ ಟೈಮಲ್ಲೆಲ್ಲ ಅವೈಲೇಬಲ್ ಇರ್ತೀರಾ ಸರ್? ಯಾವ ಟೈಮಲ್ಲಿ ನಿಮ್ಮ ಕ್ಲಿನಿಕ್ ಓಪನ್ ಇರುತ್ತೆ? ಎಲ್ಲಿ ಬರುತ್ತೆ ನಿಮ್ಮ ಕ್ಲಿನಿಕ್ಕು? ನಾನು ರಾಜಾಜಿನಗರದಲ್ಲಿ ನನ್ನ ಕ್ಲಿನಿಕ್ ಇದೆ. ಓಕೆ, ಅದರಲ್ಲಿ ನಾವೇನಂತ ಹೇಳಿದ್ರೆ ಓನ್ಲಿ ಅನ್ ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕು. ಓಕೆ, ಅಪಾಯಿಂಟ್ಮೆಂಟ್ ಇಲ್ದಿರೋವಾಗ ಅಂತ ಹೇಳಿದ್ರೆ ಅವ್ರು ಏನೋ ಮಾತಾಡ್ತಾ ಇರ್ತಾರೆ, ನಾನೇನೋ ಮಾತಾಡ್ತೀನಿ. ಜೊತೆಯಲ್ಲಿ ನನ್ನ ಮುಖ್ಯವಾದ್ದು ನಾನು ಓದೋವಂಥದ್ದು. ನಾನು ಇವತ್ತಿಗೂ ಐ ಆಮ್ ವೆರಿ ಮಚ್ ಬಿಸಿ ವಿತ್ ಮೈ ರೀಡಿಂಗ್. ಓಕೆ, ನನ್ನ ಜ್ಞಾನ ಇನ್ನಷ್ಟು ಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿ ನಾನೊಬ್ಬ. ಎರಡನೇದು, ಅನವಸರವಾಗಿ ಯಾರ ಟೈಮು ನಾನು ಕಿಲ್ ಮಾಡಲ್ಲ, ನನ್ನ ಟೈಮ್ ಇನ್ನೊಬ್ಬರಿಗೆ ಅನವಸರವಾಗಿ ಕೊಡಲ್ಲ. ನನ್ನದೇ ಒಂದು ಯೂಟ್ಯೂಬ್ ಇದೆ, ಸಂಜೀವಿನಿ ಕ್ಷೇಮಧಾಮ ಕನ್ನಡ ಅಂತೇಳಿ. ಜೊತೆಯಲ್ಲಿ ನನ್ನದೇ ಬುಕ್ಸು 4,000ದಿಂದ 5,000 ಬುಕ್ಸ್ ನನ್ನ ಹತ್ರ ಇದೆ. ಯಾರೇ ಆಗಲಿ ಪಬ್ಲಿಷರ್ಸ್ನು ಕಳಿಸ್ತಾರೆ, ನಿಮ್ಮ ಒಪಿನಿಯನ್ ಬರ್ಕೊಡಿ, 3 ಪೇಜ್ ಕಂಟೆಂಟ್ ರೈಟಿಂಗ್. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿ 20 ಅವರ್ ಕೆಲಸ ಮಾಡೋದು ಪ್ರಯತ್ನ ಮಾಡ್ತೀನಿ.
4 ಅವರ್ ಮಾತ್ರ ನನ್ನ ನಿದ್ರೆ. ಆ 4 ಅವರ್ ಮಧ್ಯದಲ್ಲಿ ಇವ್ರು ನನಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ಟ್ರಾವೆಲಿಂಗು ಇದೆಲ್ಲನೂ ಇದಾಗುತ್ತೆ ಅಂತೇಳಿ ನಾನು 99% ಆನ್ಲೈನ್ ಎಲ್ಲ ದೇಶಗಳಿಂದ ನನಗೆ ಪೇಷಂಟ್ಸ್ ಇದ್ದಾರೆ. ಓಕೆ. ನಮ್ಮ ಜಪಾನ್ ಟು ಸೂರ್ಯ ಉದಯದಿಂದ ಸೂರ್ಯ ಮುಳುಗೋವರೆಗೂ ಸೌತ್ ಆಫ್ರಿಕನ್ ಕಂಟ್ರೀಸು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಬ್ರುನೈನಲ್ಲಿ ನನಗೆ ಕೆಲವರು ಅದ್ಭುತವಾದ ಡಾಕ್ಟರ್ಸ್ ಇದ್ದಾರೆ. ಜಾಸ್ತಿ ಜನ ನನ್ನ ಡಯಾಬಿಟಿಸ್ ಪೇಷಂಟ್ಸ್ ಬಂದು ನನ್ನ ಡಾಕ್ಟರ್ಸೇ. ಜಾಸ್ತಿ ಜನ ಅಂತ ಹೇಳಿದರೆ ಇದು ಕ್ಯೂರ್ ಆಗುತ್ತಾ ಅಂತ ಹೇಳಿ ಬಂದವರು ಚಾಲೆಂಜಿಂಗ್ ಆಗಿ ಬಂದು ಕೊನೆಗೆ ಹೌದು ಇದು ಸಾಧ್ಯ ಇದೆ. ಡಯಾಬಿಟಿಸ್ ರೋಗ ಅಲ್ಲ, ಮೆಟಬಾಲಿಕ್ ಡಿಸಾರ್ಡರ್, ನಮ್ಮ ಜೀರ್ಣಶಕ್ತಿನಲ್ಲಿ ಆಗುವಂಥ ಒಂದು ವ್ಯತ್ಯಾಸಗಳಿಂದ ಆಗುವಂಥದ್ದು. ಈ ರೀತಿಯಲ್ಲಿ ಪ್ರತಿನಿತ್ಯ ನಾನು ಬಿಸಿ ಇಟ್ಕೊಂಡಿರ್ತೀನಿ. ನಾನು ಎಲ್ಲ ರೀತಿಯಲ್ಲಿ ಎಲ್ಲರೂ ಇರಬೇಕು ಅನ್ನೋದು ಬಿಟ್ಟು ಯಾರಾದರೂ ಸಂತೋಷವಾಗಿರಲಿ, ನಾನು ದುಡ್ಡು ಬಂದರೆ ಸಾಕು, ಅಥವಾ ಅವ್ರ ದುಡ್ಡು ನನಗೆ ಬರಲಿ, ನನ್ನ ದುಡ್ಡು ಅವ್ರಿಗೆ ಕೊಡೋಣ, ಇದೆರಡೂ ನನಗೆ ಗೊತ್ತಿಲ್ಲ. ಎಲ್ಲರೂ ಬಿ ಹ್ಯಾಪಿ, ಹ್ಯಾವ್ ಎ ಕೂಲ್ ಡೇ. ಮಾಮೂಲಾಗಿ ನಾನು ಗುಡ್ ಮಾರ್ನಿಂಗ್ ಅಂತ ಯಾರಿಗೂ ಹೇಳಲ್ಲ. ಗುಡ್ ಮಾರ್ನಿಂಗ್ ಹೇಳೋವ್ರಿಗೂ ನಾನು ಹೇಳ್ತೀನಿ ಏನಂತಂದ್ರೆ, ನಿಮ್ಮ ಜೀವ ಇದೆ, ದಿಸ್ ಇಸ್ ಗುಡ್ ಮಾರ್ನಿಂಗ್. ಸಂತೋಷನೇ, ಬೆಳಗಾಗಿರೋ ಸಂತೋಷ, ಆದರೆ ಹ್ಯಾಪಿ ಮಾರ್ನಿಂಗ್, ಡೋಂಟ್ ಸೇ ಗುಡ್ ಮಾರ್ನಿಂಗ್. ಓಕೆ. ಸಂತೋಷಕರವಾಗಿರಿ. ಯಾರೇ ಆಗಲಿ ಹೇಗಿದ್ದೀರಾ ಅಂತ ಕೇಳಿದ ತಕ್ಷಣ ಏನು ಹೇಳ್ತೀರಾ? ವೆರಿ ಗುಡ್ ಅಂತ ಹೇಳ್ತೀರಿ, ಇಲ್ಲ ಸೂಪರ್ ಫೈನ್ ಅಂತ ಹೇಳಬೇಕು. ಓಕೆ. ಏನಕ್ಕಂತ ಹೇಳಿದ್ರೆ ನಾವು ಇರೋದರಲ್ಲಿ ಒಂದು ಕ್ಷಣಕ್ಕಿಂತ ಈ ಕ್ಷಣ ತುಂಬ ಅದ್ಭುತವಾಗಿದ್ದೀನಿ, ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳಿದಾಗ ಮಾತ್ರ ಅದು ನಮ್ಮ ಒಳಗಡೆ ಇನ್ನಷ್ಟು ಉತ್ಪಾದನೆ ಆಗುತ್ತೆ. ನಾವು ಮುಂಚಿನ ಹೇಳಿದ್ದಂಗೆ ಇಲ್ಲಿ ಹ್ಯಾಪಿ ಕೆಮಿಕಲ್ಸ್ ದಿನನಿತ್ಯ ನಾವು ವೃದ್ಧಿಗೊಳಿಸ್ಕೋಬೇಕು. ಸಂಜೆ ಹೊತ್ತಿಗೆ ಸುಸ್ತಾಗಬಾರ್ದು. ನೀವು ಒಂದು ದಿನ ಅಲ್ಲ, ಒಂದು ವಾರ ಮಾತಾಡೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಆದರೆ ಏನಂತ ಹೇಳಿದ್ರೆ ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್, ನಮ್ಮ ಸಂತೋಷಕಾರಕ ಆಗುವಂಥ ಕೆಮಿಕಲ್ಸ್ ನಾವು ಅಲ್ಲೇ ಉತ್ಪಾದನೆ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ತಂದು ಕೊಡೋಲ್ಲ. ನಾವು ಆವಾಗಲೇ ಮಾತಾಡಿದ್ವಿ, ನಾನು ದುಡ್ಡು ನನ್ನ ತಂದೆ ತಾಯಿಗಾಗಲಿ ನನ್ನ ಮಕ್ಕಳಿಗಾಗಲಿ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದೇ ಬಿಟ್ಟು ಆ ಸಂತೋಷನ ಅವ್ರನಿಂದ ನಾನು ತೊಗೊಂಡೋಗಾಗಲ್ಲ. ನನ್ನ ನೋವನ್ನ ಅವರು ಯಾವುದೇ ಕಾರಣಕ್ಕೆ ಹಂಚ್ಕೊಂಡೋಗಾಗೋದಿಲ್ಲ. ಈ ರೀತಿಯಲ್ಲಿರುವಾಗ ನಾವು ಪ್ರತಿಯೊಂದಿಗೂ ಇತಿಮಿತಿ ಇಟ್ಕೊಂಡಾನ. ನಾನು 20 ಅವರ್ ಕೆಲಸ ಮಾಡ್ತಾಯಿದ್ದೀನಿ, ನೀವು 20 ಅವರ್ ಕೆಲಸ ಮಾಡಬೇಕು ಅನ್ನೋದಲ್ಲ. ಹೌ ಪ್ರೊಡಕ್ಟಿವಿಟಿ ಯು ಆರ್ ಡೂಯಿಂಗ್ ಇಟ್, ಎಷ್ಟು ಮಾತ್ರಕ್ಕೆ ಅದು ಉತ್ಪಾದನೆ ಆಗ್ತಾಯಿದೆ, ದುಡ್ಡು ನಿಮ್ಗೆ ಕನ್ವರ್ಟ್ ಆಗ್ತಾಯಿದೆ. ಪ್ರತಿಯೊಬ್ಬರಿನಲ್ಲಿ ಚೈತನ್ಯ ಶಕ್ತಿ ಇದೆ. ನಮ್ಮ ರೋಗ ರುಜಿನಗಳನ್ನು ನಾವು ನಮ್ಮ ಶರೀರದೊಳಗಡೆ, ಈಗ ಸಯಾಟಿಕಾ ಪೇಯ್ನ್ ಅಂತೇಳಿ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಆ ಸಯಾಟಿಕಾ ಪೇಯ್ನ್ ಯಾಕೆ ಬರ್ತಾ ಇದೆ ಅಂತೇಳಿ ಒಂದು ಸಣ್ಣ ವಿಷಯ ತಗೊಂಡಿದ್ದಾಗ ನಾವು ಹೇಳೋದೇನಂತ ಹೇಳಿದ್ರೆ, ಪ್ರೆಷರ್ ಜಾಸ್ತಿ ಮಾಡ್ತೀರಾ. ಕೂತಿದ್ದಾಗ ಹಿಂಗೇ ಕೂತಿರ್ತಾರೆ. ಆ ಕೂತಿದ್ದಾಗ ಏನಾಗುತ್ತೆ, ಈ ಭಾಗದಲ್ಲಿ ಆ ನರು ಆಚೆ ಬಂದು ನಮ್ಮ ಕಾಲು ಒಳಗಡೆ ಹೋಗುತ್ತೆ. ಜೊತೆಯಲ್ಲಿ ಕೆಲವರು ಹೈ ಹೀಲ್, ಹೀಗೆ ಚಪ್ಪಲಿ ಹಿಂಗೆ ಹಾಕಿರ್ತಾರೆ, ಹೌದು, ಹೈ ಹೀಲ್ ಆಗೋವಂಥದ್ದು. ಜೊತೆಯಲ್ಲಿ ನಡೆಯುವಾಗ ಕೆಲವರು ಹೀಗೆ, ಆ ನಡಿಗೆನಲ್ಲಿ ವ್ಯತ್ಯಾಸ. ಓಕೆ. ಇವು ಅವರು ಸೃಷ್ಟಿ ಮಾಡ್ಕೊಂಡಂಥದ್ದು. ದೇ ಆರ್ ಕ್ರಿಯೇಟಿಂಗ್ ದೇರ್ ಓನ್ ಸ್ಟೈಲ್, ನಾಟ್ ಸ್ಟೈಲ್, ಡಿಸೀಜಸ್. ಸ್ಟೈಲ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಅವ್ರು ಚೆನ್ನಾಗಿರಲಿ. ನಮ್ಗೆ ಬೇಕಾಗಿರೋದೇನು, ಪ್ರತಿಯೊಬ್ಬರು ಸಂತೋಷ. ಇವಾಗ ಹೈಲ್ಸ್ ಸ್ಲಿಪ್ಪರ್ ಹಾಕೋದು, ಸ್ಯಾಂಡಲ್ ಹಾಕೋದೆಲ್ಲ ಸ್ಟೈಲ್ ಅಲ್ಲ, ಹಂಗಾಗಿ ಹೇಳಿದೆ. ಅದು ಸ್ಟೈಲ್ ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ಅವ್ರು ಕೊಂಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಕಾಯಿಲೆಗಳನ್ನ ತಂದ್ಕೊಳ್ತಾ ಇದ್ದಾರೆ. ನೀವು ದುಡ್ಡು ಕೊಟ್ಟು ಆ ಹೀಲ್ ತಗೊಂಡು ನಿಮ್ಮನ್ನು ನೀವು ಯಾಕೆ ಕೊಲೆ ಮಾಡ್ಕೊಳ್ತೀರಾ? ನಿಜನಾ? ಹೌದು. ಪ್ರತಿಯೊಬ್ಬರಿನಲ್ಲಿ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಇದೆ. ಅದನ್ನು ಉತ್ಪಾದನೆ ಮಾಡಿರಿ, ಪ್ರಕೃತಿನಲ್ಲಿ ಆರಾಧನೆ ಮಾಡಿರಿ. ಆಹಾರ ವಿಷಯಗಳಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ಚೈತನ್ಯವಾಗಿರಿ. ವ್ಯಾರಿಕೋಸ್ ವೈನ್, ನಮ್ಮ ಕಾಲುಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ವ್ಯಾರಿಕೋಸ್ ವೈನ್. ಅಂದರೆ ರಕ್ತನಾಳಗಳು ಅಗಲಾಗುತ್ತೆ. ಏನಕ್ಕಾಗುತ್ತೆ? ಒಂದು ಪೊಲೀಸು, ಲಾಂಗ್ ಸ್ಟ್ಯಾಂಡಿಂಗ್, ಒಂದು ಹೋಟೆಲ್ ಕ್ಯಾಶಿಯರ್ಸ್, ಬಾರ್ ಕ್ಯಾಶಿಯರ್ಸ್, ಇಂಥವರಲ್ಲಿ ಕೆಲವು ನಿತ್ಯ ನಿರಂತರವಾಗಿ ಅವರು ಓಡಾಟದಲ್ಲೇ ಇರ್ತಾರೆ, ಎಲ್ಲಿನೂ ರೆಸ್ಟ್ ತಗೊಂಡಲ್ಲ. ಅಲ್ಲಿ ಎಷ್ಟು ವರ್ಷವರೆಗೂ ಅದಾಗುತ್ತೆ? ಕೆಲವು ವರ್ಷಗಳು. ಅದಾದಮೇಲೆ ಅದು ಅಗಲಾದಂಗೆ ಆಗುತ್ತೆ. ಈ ಅಗಲ ಆಗದಿರೋದನ್ನು ನಾವು ಸರ್ಜರಿ ಇಲ್ದಿರೋ ರೀತಿಯಲ್ಲಿ ಮಾಡ್ಬೋದು. ಓಕೆ. ಅದನ್ನಲ್ಲಿ ನಾವು ಏನು ಮಾಡ್ತೀವಿ, ಮೆತ್ತಗೆ ನಿಧಾನವಾಗಿ ಅದನ್ನು ರಕ್ತ ಪ್ರಸರಣ ಹೇಗೆ ಮಾಡ್ಬೋದು ಅಂತೇಳಿ ಮಾಡ್ತೀವಿ. ಇನ್ನು ಅತ್ಯಂತ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ಮನುಷ್ಯನಲ್ಲಿನೂ ನೋಡ್ಬೋದು. ಅದೇನಂತ ಹೇಳಿದರೆ ಪೈಲ್ಸ್. ಹೌದು. ಪ್ರತಿಯೊಬ್ಬರಿನಲ್ಲಿ ಆಲ್ಮೋಸ್ಟ್ ಮೋರ್ ದ್ಯಾನ್ 90% ಅಂತ ಹೇಳ್ತೀನಿ. ಆ ಪೈಲ್ಸ್ ಯಾಕೆ ಬರುತ್ತೆ?
ಮೇ ಬಿ ಎನಿ ಟೈಮ್ ಕೂತ್ಕೊಂಡೆ ಕೆಲಸ ಮಾಡ್ತಾರಲ್ಲ, ಒಂದು ಸೆಡೆಂಟ್ರಿ ಲೈಫ್ ಕೂತ್ಕೊಂಡು ಮಾಡುವಂಥದ್ದು. ಎರಡನೇದು ಫುಡ್ ಸ್ಟೈಲ್ ಅತ್ಯಂತ ಮುಖ್ಯವಾದ್ದು ಕಾರಣ ಏನು ಅಂತ ಹೇಳಿದ್ದಾಗ, ನಮ್ಮ ಈ ಗುದಭಾಗ ಏನಿದೆಯೋ ಅಲ್ಲಿ ರಕ್ತನಾಳಗಳೆಲ್ಲನೂ ರಿವರ್ಸ್ ಬರುತ್ತೆ. ಓಕೆ, ಅದು ಡೆಡ್ ಎಂಡ್. ಈಗ ನಾವು ಒಂದು ಡೆಡ್ ಎಂಡ್ಗೆ ಹೋಗಿದ್ದೀವಿ, ನಾವೇನು ಮಾಡಬೇಕು, ಮತ್ತೆ ಅದೇ ದಾರಿನಲ್ಲೇ ಬರಬೇಕು. ಈ ಭಾಗದಲ್ಲಿ ಬರುವಾಗ ನಮ್ಗೆ ಈ ಪ್ರೆಷರ್ ಹಂಗೆ ಜಾಸ್ತಿ ಅಮುಕಿದ್ದಾಗ ಏನಾಗುತ್ತೆ, ಅದು ಬರಸ್ಟ್ ಆಗುತ್ತೆ. ಓಕೆ ಓಕೆ. ಈಗ ಕೆಲವರು ದಾರ ಕಟ್ಬಿಟ್ಟು ಈ ಪೈಲ್ಸ್ ಕ್ಲಿನಿಕ್ ಇವನಲ್ಲಿ ದಾರ ಕಟ್ಬಿಟ್ಟು ಅದನ್ನು ಎಳಿತಾರೆ, ಅದು ಬಂದುಬಿಡುತ್ತೆ, ಆ ವಾಸಿ ಆಗಿದೆ ಅಂತ ಇವ್ರು ಅನ್ಕೊಳ್ತಾರೆ. ಆದರೆ ತಾತ್ಕಾಲಿಕ ಉಪಶಮನ ಅದು. ಪರ್ಮನೆಂಟ್ ಬೇಕು ಅಂತ ಹೇಳಿದ್ರೆ ಹೀಗೆ ಜಸ್ಟ್ ಈಗ ಮಾಡ್ರಿ, ನಮ್ಮ ಪೆರಿಸ್ಟಾಲ್ಟಿಕ್ ಮೂಮೆಂಟ್, ಹೊಟ್ಟೆನಲ್ಲಿರುವಂಥ ಕರುಳ ಕದಲಿಕೆ ಆಗಬೇಕು. ಕರೆಕ್ಟಾಗಿ ಹಾಕಿದರೆ ಯಾವುದೇ ರೀತಿಯಲ್ಲಿ ನಮಗೆ ಸಮಸ್ಯೆಗಳಾಗ್ತವೆ. ಅವಾಗ ಅಂದ್ರೆ ಬೋರ್ವೆಲ್ ಅಲ್ಲಿ ನೀರು ಹೊಡಿತಾ ಇದ್ರು, ಅದೇ ಆಟೋಮೆಟಿಕಲ್ ಆಗ್ತಾ ಇತ್ತು. ಹೆಣ್ಮಕ್ಳು ಹಿಂಗೆ ರಾಗಿ ಬೀಸ್ತಾ ಇದ್ರು, ರಾಗಿ ಭತ್ತ ಕುಡ್ತಾ ಇದ್ರು, ನೋಡಿ ಎಲ್ಲ ಅದ್ ನ್ಯಾಚುರಲ್ ಆಗಿ ಆಗ್ತಾ ಇತ್ತು. ಅದಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಬೇಕಾಗಿರ್ಲಿಲ್ಲ, ಅದೇ ವರ್ಕೌಟ್. ಅದೇ ಎಕ್ಸರ್ಸೈಸು, ವ್ಯಾಯಾಮ, ಯೋಗ ಎಲ್ಲಾನು ಅದೇ. ನಾವು ಈಗ ಅದಕ್ಕೆ ಜಿಮ್ಗೆ ಹೋಗ್ತೀವಿ, ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತೀವಿ. ನಾನು ಟೋಟಲಿ ಅಗೇನಿಸ್ಟ್ ಜಿಮ್ಸ್. ಓಕೆ, ಜಿಮ್ನಲ್ಲಿ ಏನು ಮಾಡ್ತೀರಾ, ಹೋಗ್ತೀರಾ, ಸ್ವಲ್ಪ ಹೊತ್ತು ಕುಣಿತೀರಾ, 4 ಜನ ಹೈಫೈ ಪೀಪಲ್ ಜೊತೆನಲ್ಲಿ ಬೆರೆದು ಬಿಟ್ಟು ಆಚೆ ಬರ್ತೀರಾ. ಅದು ಬೇಕಾ? ಹೈ ಸೌಂಡು ನೀವು ಕೇಳಿಸ್ಕೊಳ್ತಾನೆ ಇರ್ತೀರಾ, ಮೊಬೈಲು ಅದು ಇದು ಅಂತ ಹೇಳಿ. ಮತ್ತೆ ಅದೇ ಗೋಳು ಬೇಕಾ? ನಮ್ಮ ಶರೀರಕ್ಕೆ ಬೇಕಾಗಿರುವಂಥದ್ದು ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ನಾವು ನೆಮ್ಮದಿಯಾಗಿರುವಂಥದ್ದು ಯೋಗ. ಈ ಫಿಸಿಕಲ್ ಎಕ್ಸಸೈಸಸ್ಸು ನಾನು ಅಗೈನಿಸ್ಟ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಬೇಕಾದಷ್ಟು ಜನ ಮಾಡ್ತಾರೆ. ಈ ಫೈಲ್ಸ್ನ ನಾವು ಈ ರೀತಿ ಮಾಡಿದ್ದಾಗ ಯಾವುದೇ ರೀತಿಯಲ್ಲಿ ನಮಗೂ ಮತ್ತೆ ಮತ್ತೆ ಮರಳುಗಳಿಸ್ದಂಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಮೋಷನ್ ಕರೆಕ್ಟಾಗಿ ಆದರೆ ಅಂದರೆ ನಾವು ಏನು ತೊಗೊಳ್ತಾ ಇದ್ದೀವೋ ಲೋಡ್ ಮಾಡ್ತಾ ಇದ್ದೀವಿ, ಅನ್ಲೋಡ್ ಮಾಡ್ದಂಗೆ ಅದನ್ನು ಹಾಗೆ ಸ್ಟಾಕ್ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ಫೈಲ್ಸ್ ಆಗುತ್ತೆ, ಆಮೇಲೆ ಫಿಶರ್ ಆಗುತ್ತೆ, ಭಗಂದ್ರ ಅಂತ ಹೇಳ್ತಾರೆ. ಇವೆಲ್ಲ ಯಾಕೆ ಬೇಕಾಗಿದೆ, ಎಲ್ಲಿಂದ ಬರ್ತಾ ಇದೆ, ನಾವೆಲ್ಲಿದ್ದೀವಿ, ನಾವೇನು ಆಡ್ತಾ ಇದ್ದೀವಿ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿದರೆ ಸಾಕು. ನಾವು ಪರಿಹಾರ ಅನ್ನೋದು ಟ್ರೀಟ್ಮೆಂಟ್ ಅಲ್ಲ ಬೇಕಾಗಿರೋದು, ಮುಖ್ಯವಾಗಿ ನಾವು ಮಾಡೋವಂಥ ಯೋಚನೆ, ನಮ್ಮ ಹೆಲ್ತ್ ಡಿಸೈನ್. ನಮ್ಮಲ್ಲಿ ಆರೋಗ್ಯವೇ ಮಹಾಭಾಗ್ಯ. ಆ ಭಾಗ್ಯ ಎಲ್ಲಿದೆ? ನಿಮ್ಮಲ್ಲಿದೆ. ನೀವು ಯಾಕೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ತಗೋಬೇಕು? ನಿಮ್ಮಲ್ಲಿ ನೀವು ಇರೋದನ್ನ ಶಕ್ತಿನ ಬೇರೆ ಕಡೆ ದುಡ್ಡು ಕೊಟ್ಟು ಅದನ್ನು ತಗೊಳ್ತಾ ಇದೀವಿ ಅನ್ನೋದಕ್ಕಿಂತ ರೋಗ ತಗೊಳ್ತಾ ಇದ್ರ ಅಂತ ನಾನು ಹೇಳ್ತೀನಿ. ಖಂಡಿತ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ, ನೀವು ರೋಗನ ತಗೊಳ್ತಾ ದುಡ್ಡು ಕೊಟ್ಟು ರೋಗ ತಗೊಳ್ತಾ ಇದ್ರ. ಆ ಡಾಕ್ಟರ್ಸು ಬೇಕಾದಷ್ಟು ಜನ, ನನ್ನ ನಿಜವಾಗಲೂ ನಾನು ಹೇಳಲೇಬಾರ್ದು, ನಾನು ಒಂದು ಕ್ವಾಲಿಫೈಡ್ ಡಾಕ್ಟರ್ ಆಗಿ. ಆದರೆ ಈಗ ಇರೋರು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಇದು ತಗೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಸಾಯೋವರೆಗೂ ಇನ್ನಷ್ಟು ಇಲ್ದಿರೋ ತೊಂದರೆಗಳು ಅನುಭವಿಸಬೇಕಾಗುತ್ತೆ ಅಂತೇಳಿ ಎದುರಿಸುವಂಥದ್ದು. ಪ್ರತಿಯೊಂದರಲ್ಲಿನೂ ಅತ್ಯಂತ ಮುಖ್ಯವಾದ್ದು ನಾನು ಆಂಗ್ಸೈಟಿ ಬಗ್ಗೆ ಹೇಳ್ತೀನಿ ನಮ್ಮ ಹುಡುಗರಿಗೆ. ಸರ್, ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಇವಾಗ ಕಾಮನ್ ಆಗಿ ಎರಡು ಡಿಸೀಸಸ್ ಬಗ್ಗೆ, ಅಂದರೆ ನಿಮ್ಮಲ್ಲಿ ಯಾವುದೇ ಕಾಯಿಲೆಗಳಿಗೆ ಗುಣಪಡಿಸ್ತೀರಾ ವಿತೌಟ್ ಔಷಧಿ, ಅದೇ ಯಾವುದು ಬೇಡ, ಅದೇ ರೀತಿಯಾಗಿ ಗುಣಪಡಿಸ್ತೀರಾ. ಇವಾಗ BP ಶುಗರ್ ಹೇಗೆ? BP ಶುಗರ್ಗೆ ಕಂಪಲ್ಸರಿ ಟ್ಯಾಬ್ಲೆಟ್ ತಗೊಳ್ಳೇಬೇಕಾ? ಅದೇ ಹೇಗೆ ಗುಣಪಡಿಸ್ತೀರಾ ನೀವು? BP ಅಂದರೆ ಏನು ಮೇಡಮ್? ಬ್ಲಡ್ ಪ್ರೆಷರ್. ಪ್ರತಿಯೊಬ್ಬರು ಮಗುವಿನಿಂದ ಸಾಯೋ ಮುದುಕಿನವರೆಗೂ ಇರಲೇಬೇಕಾ? ಇದ್ದೇ ಇರುತ್ತೆ, ಅದು ಕಾಮನ್ ಆಗಿ. ಹೈ ಬಂದಾಗ ಹೈ ಬ್ಲಡ್ ಪ್ರೆಷರ್, ಲೋ ಬಂದಾಗ ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದೇ ವ್ಯತ್ಯಾಸ. ಹೈ ಯಾಕೆ ಬರ್ತಾ ಇದೆ ಅಂತ ಹೇಳಿದಾಗ ನಿಮ್ಮ ಮೆದುಳಿನಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಅದು ವ್ಯಾಗಸ್ ನರ್ವ್ ಅಂತೇಳಿ ಒಂದು ನರ್ವು ನಮ್ಮ ತಲೆನಿಂದ ಸ್ಟಾರ್ಟ್ ಆಗಿ ನಮ್ಮ ಹೊಟ್ಟೆವರೆಗೂ ಬರುತ್ತೆ. ಇದು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್, ಅಟಾನಮಸ್ ನರ್ವ್ ಸಿಸ್ಟಮ್ ಅಂತೇಳಿ. ಅದು ಅಟಾನಮಸ್ ನರ್ವ್ ಸಿಸ್ಟಮ್ ಅಟ್ಯಾಚ್ ಆಗಿರುವಂಥದ್ದು. ಅಟಾನಮಸ್ ನರ್ವ್ ಸಿಸ್ಟಮ್ನ ನಾವು ಕೂಲ್, ಕಾಮ್, ಕಂಪೋಸ್ಡ್ ಆಗಿ ಇಟ್ಕೊಂಡಿದ್ರೆ ನಮ್ಗದಿಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಏನಿಲ್ಲ. ನೀವು ಹಿಂಗೆ ಧಾರಾಳವಾಗಿ ಒಂದು 10 ನಿಮಿಷದಿಂದ 15 ನಿಮಿಷ ಹಿಂಗೆ ಈಗ ಕೈ ನೇರ ಇಡಬೇಕು ಭುಜಕ್ಕೆ, ಹೀಗೆ ಇಸ್ಕಿ ನೋಡ್ರಿ. ಯಾವುದೇ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಬ್ಲಡ್ ಪ್ರೆಷರು ಹೈ ಇರೋದು ಮಿನಿಮಮ್ ಮಾಮೂಲಾಗಿ 120/80 ನಾರ್ಮಲ್. ಆ ನಾರ್ಮಲ್ ಹತ್ರನೇ ಇರುತ್ತೆ. ಸಿಂಪಲ್ ಆಗಿ ಮಾಡಿದ್ರೆ ಸಾಕು. ನೀವೇನು ದೊಡ್ಡದಾಗಿ ಫೈಟಿಂಗ್ ಮಾಡಿ, ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಾವು ನೆಮ್ಮದಿಯಾಗಿರಬೇಕು. ಓಕೆ,
ಇನ್ನೊಬ್ಬರನ್ನ ಅದು 100-90 ಭಾಗ ನಮ್ಗೆ ರೋಗ ಬರ್ತಾ ಇರೋದು ಕಾರಣ ನಮ್ಮ ಪಕ್ಕದ ಮನೆಯವರು, ನಮ್ಮ ಮನೆಯವರು, ನಮ್ಮ ನೆಂಟರು ಇವರೇ. ಅವ್ರು ಹಂಗಾದ್ರು, ನಾನು ಹಿಂಗಿದ್ದೀನಿ, ಅವ್ರು ನನ್ಕಿಂತ ಚೆನ್ನಾಗಾದ್ರು, ಇಲ್ಲ ನಾನು ಅವ್ರಿಗಿಂತ ಚೆನ್ನಾಗಾಗಬೇಕು, ಅವ್ರು ಇದು ಮಾಡಿದ್ದಾರೆ, ನಾನು ಇದನ್ನ ಮಾಡಲೇಬೇಕು, ಅದು ಇದು ಇದು ಅವರು ಇವರು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ನಮ್ಮನ್ನು ನಾವು ತಗೊಂಡು ನಾವೇನು ಮಾಡ್ತಾ ಇದ್ದೀವಿ, ನಾವು ನಮ್ಮ ದಿನ ಹಾಳು ಮಾಡ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಆರೋಗ್ಯ ದಿನ ಹಾಳು ಮಾಡ್ಕೊಂಡ್ರೆ ಸಂತೋಷ ರೀ. ದೈನಂದಿನ ಜೀವನ, ನಮ್ಮ ಆರೋಗ್ಯ ಎಲ್ಲಾನು ವಿಂಡೋ ಶಾಪಿಂಗ್ ಅಂತ ಹೇಳ್ತೀನಿ ನಾನಿದು. ವಿಂಡೋ ಶಾಪಿಂಗ್ ಅಂತ ಹೇಳಿದ್ರೆ ಅವ್ರು ಅದು ತಗೊಂಡ್ರು, ಇವ್ರು ಇದು ತಗೊಂಡ್ರು, ಅದು ಹಂಗಿದೆ, ಇದು ಹಿಂಗಿದೆ. ನಾವು ದಾರಿನಲ್ಲಿ ಹೋಗ್ತಾ ಪ್ರತಿನಿತ್ಯ ಇಂಥವು ಒಂದು 100 ನೋಡಿರ್ತೀವಿ ಅಲ್ವಾ. ಆ 100ನಲ್ಲಿ ನಮ್ಮ ತಲೆನಲ್ಲಿ ಎಷ್ಟಿರುತ್ತೆ, ಒಂದು 4-5 ಸಾಯಂಕಾಲವರೆಗೂ ನಮ್ಮನ್ನು ಕಾಡುತ್ತೆ. ಶುಗರ್ಗೆ ಹೇಗೆ ಸರ್? ಶುಗರ್ ಅಂತದ್ದು ಏನಕ್ಕೆ ಬರ್ತಾ ಇದೆ, ಫಸ್ಟ್ ಬಂದು ನಾವು ಆಲ್ರೆಡಿ ಒಂದ್ಸತಿ ಡಿಸ್ಕಷನ್ ಮಾಡಿ ನಮ್ಮ ಮೆಟಬಾಲಿಕ್ ಡಿಸಾರ್ಡರ್ ಅಂತೇಳಿ ಬೇಕಾದಷ್ಟು ಜನ ಡಾಕ್ಟರ್ಸು ಇದ್ರ ಮೇಲೆ ಸಾವಿರಾರು ಇದು ಮಾಡಿದ್ದಾರೆ. ಡಾಕ್ಟರ್ ಕ್ಲಾಡ್ ಬೆರ್ನಾಂಡಸ್ ಅಂತೇಳಿ ಒಬ್ಬರು ಸೈಂಟಿಸ್ಟು 1863ರಲ್ಲಿ WHO ಕೊಟ್ಟಿದ್ದಾರೆ. ಡಯಾಬಿಟಿಸ್ ಡಿಸಾರ್ಡರ್, ಡಿಸೀಸ್ ಅಲ್ಲ, ಡಿಸ್ಆರ್ಡರ್. ನಮ್ಮಲ್ಲಿ ಅದು ಕ್ರಮಬದ್ಧತೆ ಮಾಡಿದರೆ ರೋಗ ಅಲ್ಲ ಅದು. ಆದರೆ ನಮ್ಮವರು ಮೆಟಾಮಾರ್ಫಿನ್ ಅಂತೇಳಿ ತಗೊಂಡು ಇಡೀ ಶರೀರನ, ಇದು ಮೆಟಾಮಾರ್ಫಿನ್ ತಗೊಂಡಿದ್ದ ತಕ್ಷಣ ನಮಗೂ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಬರಲ್ಲ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ಇನ್ಸುಲಿನ್ನಿಂದ ನ್ಯೂರೋಪತಿ ಎಲ್ಲ ಪತಿಗಳು ಬರುತ್ತೆ. ಪತಿ ಅಂದರೆ ನಿಮ್ಗೆ ಗೊತ್ತಿದೆ. ಆ ಪತಿಗಳು ನಮ್ಗೆ ಬೇಡ ಅಂತ ಹೇಳಿದ್ರೆ ಫಸ್ಟ್ ಬಂದು ಯಾವ ಪತಿ ಬೇಡ, ದುಡ್ಡು ಕೊಡೋದು ಡಾಕ್ಟರ್ಸ್ ಹತ್ರ ಹೋಗಿ ಬೇಡ ಅಂತ ಹೇಳ್ತೀನಿ. ಅದು ಬೇಕಾದಷ್ಟು ಜನ ಇದು ಇಲ್ದಿದ್ರೆ ನಾನು ಸತ್ತೋಗ್ತೀನಿ ಅಂತೇಳಿ ಮೆಂಟಲ್ ಟೆನ್ಷನ್ ಎಲ್ಲಿ ಮಾಡ್ಕೊಳ್ತಾ ಇದ್ದಾರೋ. ವಿಂಡೋ ಶಾಪಿಂಗ್, ನಾನು ಧಾರಾಳವಾಗಿದ್ದೀನಿ, ಧೈರ್ಯವಾಗಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಅನ್ನೋದು ಯಾವಾಗ ನಾವು ಎದೆಗಾರಿಕೆಯಿಂದ ಹೇಳ್ಕೊಳ್ತೀವೋ ಆವಾಗ ಪ್ರತಿಯೊಂದು ನಮ್ಮದೇ. ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ರಿ ಸರ್. ನಿಮ್ಮ ಜೊತೆ ಏನು ಗೊತ್ತಾ, ಇವಾಗ ಡಾಕ್ಟರ್ ಜೊತೆ ಸೇರ್ಕೊಂಡ್ರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಿಂತ್ಕೊಂಡು ಮಾತಾಡೋಣ. ವಾಕ್ ವಿತ್ ಡಾಕ್ಟರ್ ಕಾನ್ಸೆಪ್ಟೇ ಆಗಿಬಿಡ್ತು ನಮ್ದು. ಇವಾಗ ಅವ್ರ ಜೊತೆ ನಾನು 2 ಕಿಲೋಮೀಟರ್ ನಡೆದ್ಬಿಟ್ಟೆ. ನಡೀತಾನೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡು, ನಂದು ಸ್ವಲ್ಪ ಇವತ್ತಿನ ವರ್ಕೌಟು ಎಕ್ಸಸೈಸ್ ಎಲ್ಲ ಆದಾಗ ಆಯ್ತು. ಬೆಳಗ್ಗೆ ನಾನು ಮಾಡಿರ್ಲಿಲ್ಲ, ಇವಾಗ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇವರ ಕ್ಲಿನಿಕ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಪಾಯಿಂಟ್ಮೆಂಟ್ ತೊಗೊಂಡು ಇವರನ್ನ ನೀವು ಹೋಗಿ ಕನ್ಸಲ್ಟ್ ಮಾಡಿ, ನಿಮ್ಮದು ಯಾವುದೇ ರೋಗ ರುಜಿನಗಳಿದ್ರೂ ಕೂಡ ವಿತೌಟ್ ಮೆಡಿಸಿನ್ ಅಂತ ಹೇಳಿದ್ರೆ ಔಷಧಿ, ಮಾತ್ರೆ, ಆಪರೇಷನ್ ಇವು 3 ಇಲ್ದಲೆ ನಿಮ್ಮ ಯಾವುದೇ ರೋಗಗಳನ್ನ ಗುಣಪಡಿಸ್ತಾರೆ. ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದಗಳು. ವಾಕ್ ವಿತ್ ಡಾಕ್ಟರ್ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಮತ್ತೊಮ್ಮೆ ಸಿಗ್ತೀನಿ, ಮತ್ತೊಮ್ಮೆ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ನನ್ನ ಮಗಳು ನನಗೆ ತೃಪ್ತಿ, ನಾವು ಯಾವಾಗಲೂ ನಮ್ಮವರು ಅಂತ ಅನ್ಕೊಂಡಿದ್ದೀವಿ. ಆಗಿರೋದ್ರಿಂದಾನೇ ನಾನು 62 ವರ್ಷ ಆದ್ರೂ ಆನಂದವಾಗಿದ್ದೀನಿ. ನಿಮ್ಮ ಆನಂದ ಇದೇ ರೀತಿಯಾಗಿ ಇರುತ್ತೆ. ನಮಗೂ ಆನಂದನ ನಿಮ್ಮ ಕಡೆಯಿಂದ ಶೇರ್ ಮಾಡಿ.